ತೊಂದರೆ ಇಲ್ಲವಾ? ಅಲ್ಲೋಗಿ ನನಗ್ ಕಾಫಿ ಯಾಕತ್ತೆ ಎದ್ದೋಗ್ ನಿಂತ್ಬಿಟ್ಟವಳೆ ರೆಡಿ ಆಗಕ್ಕೆ ಏನು ಮಾಡ್ದಲೆ ಅಪ್ಪಿ ಆಗೈತೆ ಅಪ್ಪಿ ಹೂವು ಮುಡ್ಕೊಬೇಕಷ್ಟೇ. ಬೆಳಗ್ಗೆ ಈ ಥರ ಸೆಟ್ ಮಾಡಿದ್ದೀನಿ, ಹೀಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ ಚೆನ್ನಾಗಿ ಕಾಣಿಸ್ತೇನೆ ನೋಡಿದ್ದಂದ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಫ್ರೆಶ್ ಅಪ್ ಆಗಿದ್ದೀನಿ, ಫೇಸ್ ವಾಶ್ ಆಯಿತು, ನೈಟೇ ಸ್ನಾನ ಮಾಡಿದ್ದೆ ತಲೆಗೆ. ಸೊ ಇವಾಗ ರೆಡಿ ಆಗಬೇಕು. ರೆಡಿ ಆಗೋದನ್ನು ವೀಡಿಯೋ ಮಾಡಿ ಯಾಕೆ ನಿಮಗೆ ತೋರಿಸ್ಬಾರ್ದು ಅಂತ ಅನ್ನಿಸ್ತು. ತುಂಬ ಗೆಟ್ ರೆಡಿ ವಿತ್ ಮೀ ಮಾಡಿ ಜಾಸ್ತಿ ದಿನ ಆಗಿದೆ. ಸೊ ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ, ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಅಲ್ಲಿ ಸ್ವಲ್ಪ ಏನಾದರೂ ಮಾತಾಡಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ. ಸೊ ಹೇರಿಂದ ಏನು ಎಕ್ಸ್ಪೆಕ್ಟ್ ಮಾಡಬೇಡಿ, ಬಟ್ ಮೇಕಪ್ ಅಂತೂ ಮಾಡ್ಕೋತೀನಿ, ಓಕೆನಾ. ಮೇಕಪ್ ಮಾಡೋಕ್ಕೂ ಮುಂಚೆ ಹೇರ್ನ ನೀಟಾಗಿ ಗಂಟಾಕ್ಬಿಡಿ, ಅಥವಾ ನಿಮಗೆ ರಬ್ಬರ್ ಬ್ಯಾಂಡ್ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಆ ರೀತಿ ಹೇರ್ನ ಇಟ್ಕೊಂಬಿಡಿ. ಅದಾದಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿ, ಅದಾದಮೇಲೆ ನೀವು ಮೇಕಪ್ಗೆ ಹೋಗಬೇಕು. ನಾನು ಆಲ್ರೆಡಿ ಟೋನಿ ಮೋಲಿ ಟೋನರ್ನ ಯೂಸ್ ಮಾಡಿದ್ದೆ. ಸೊ ಅದನ್ನು ನಾನು ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಅಂತ ಅಂದ್ಕೊಂಡೆ, ಬಟ್ ಮರ್ತೋಯ್ತು, ಅದಿರಲಿಲ್ಲ. ಸೊ ನಾನು ಇಲ್ಲಿ ಐಫಂದು 2-in-1 ಮಾಯ್ಶ್ಚರೈಸರ್ ಪ್ಲಸ್ ಸನ್ಸ್ಕ್ರೀನ್ ಇದೆಯಲ್ಲ, ಸೊ ಆ ಪ್ರಾಡಕ್ಟ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸೆಕೆ ಇರೋದ್ರಿಂದ ನಾನು ಬೀಸಣಿಗೆಯಲ್ಲಿ ಗಾಳಿ ಬೀಸ್ಕೊತಾ ಇದ್ದೀನಿ. ಫ್ಯಾನ್ ಬಂದು ನನ್ನ ಮೇಕಪ್ ಕಿಟ್ಟಾಗಿ ಹೋಗ್ಬಿಟ್ಟಿತ್ತು, ಸೊ ಮತ್ತೆ ಅದನ್ನು ತೆಗ್ದಿರಲಿಲ್ಲ. ಸೆಕೆಂಡ್ ನಾನಿಲ್ಲಿ ಕಲರ್ ಬಾರ್ ಅವ್ರದ್ದು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಫೇಸ್ ಪೂರ್ತಿ ಯೂಸ್ ಮಾಡ್ತಾರೆ ಕೆಲವರು, ನನಗೆ ಜಾಸ್ತಿ ಈ ಕೆನ್ನೆ ಹತ್ರನೇ ಚಿಕ್ಕನ ಹತ್ರನೇ ಇರೋದು ಜಾಸ್ತಿ ಆಯಿಲ್ ರಿಲೀಸ್ ಆಗೋದು ಅಲ್ಲಿ, ಮತ್ತು ಹಣೆ ಹತ್ರ ಮೂಗತ್ರ. ಸೊ ನಾನು ಅಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ. ಪಿಂಪಲ್ಸ್ ತುಂಬಾ ಆಗಿಬಿಟ್ಟಿದೆ. ಸೊ ಅದರಿಂದ ನಾನು ಇವಾಗ ಕಲರ್ ಕರೆಕ್ಟಿಂಗ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು 2 ಶೇಡ್ನ ಮಿಕ್ಸ್ ಮಾಡಿ ನಾನು ಕರೆಕ್ಟ್ ಮಾಡ್ತಾಯಿದ್ದೀನಿ ಪಿಂಪಲ್ಸ್ ಎಲ್ಲನೂ ಕೂಡ. ಆ್ಯಂಡ್ ರೆಡಿಶ್ ಇದ್ದರೆ ಅದನ್ನು ಕೂಡ, ಮತ್ತು ಡಾರ್ಕ್ ಸರ್ಕಲ್ಸ್ ಎಲ್ಲನೂ ಕೂಡ ನಾನು 2 ಶೇಡ್ಸ್ನ ಮಿಕ್ಸ್ ಮ್ಯಾಚ್ ಮಾಡಿ ಅದನ್ನು ಕವರ್ ಮಾಡ್ತಾಯಿರೋದು. ನಾನು ಡೈರೆಕ್ಟಾಗಿ ಆರೆಂಜ್ ಕಲರ್ನೇ ಯೂಸ್ ಮಾಡೋಕ್ಕೆ ಹೋಗಲ್ಲ, 2 ಶೇಡ್ನು ಮಿಕ್ಸ್ ಮಾಡ್ತೀನಿ. ಆವಾಗ ಇನ್ನೂ ಒಂದು ಲೇಯರ್ ನಾನು ಕನ್ಸೀಲರ್ ಹಾಕೋದು ತಪ್ಪುತ್ತೆ. ಸೊ ಜಾಸ್ತಿ ಪ್ರಾಡಕ್ಟ್ನ ನಮ್ಮ ಫೇಸಿಗೆ ಬಳಸಿದಷ್ಟು ಅದು ಕೇಕಿ ಆಗಿಬಿಡುತ್ತೆ. ಆ ರೀಸನಿಂದ ನನಗೆ ಕರೆಕ್ಟಾಗಿ ಲೈಟಿಂಗ್ ಸೆಟ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಯಾವ ಥರ ಲೈಟಿಂಗು ಅದು ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿರೋದ್ರಿಂದ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾನಿಲ್ಲಿ ಫೌಂಡೇಶನ್ಗೆ ಚಾರ್ಮೇಸಿ ಮಿಲಾನೋ ಮತ್ತು ಮೇಬ್ಲಿನ್ ಅವ್ರದ್ದು 2 ಶೇಡ್ಸ್ನ ಮಿಕ್ಸ್ ಮ್ಯಾಚ್ ಮಾಡಿ, ಅದ್ರ ಜೊತೆಗೆ ನಾನು ಫೇಸಸ್ ಕೆನಡಾ ಅವ್ರದ್ದು ಗ್ಲೋ ಕ್ರೀಮ್ನ ಯೂಸ್ ಮಾಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಎಂತಕ್ಕೆ ಹ್ಯಾಂಡ್ಸಿಗೆ ಹಾಕ್ಕೊಂಡಿದ್ದೀನಿ ಅಂತಂದರೆ, ನಮ್ಮ ಹ್ಯಾಂಡ್ಗೆ ಆ ಪ್ರಾಡಕ್ಟ್ ಬಿದ್ದಾಗ ನೀಟಾಗಿ ಹೀಟ್ ಆಗುತ್ತೆ, ತುಂಬ ಒಳ್ಳೆ ಫಾರ್ಮುಲಾಗೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದು. ಸೊ ಅವಾಗ ಯೂಸ್ ಮಾಡೋದು ಮತ್ತು ಫೌಂಡೇಶನ್ನ ಬ್ಲೆಂಡ್ ಮಾಡೋದು ಈಸಿ ಆಗಿಬಿಡುತ್ತೆ. ದೆನ್ ನಾನು ಬ್ರಷ್ನ ಯೂಸ್ ಮಾಡಿಲ್ಲ, ಇಲ್ಲಿ ಬ್ಲೆಂಡರ್ನ ಯೂಸ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ತೀರಾ ಲೈಕ್ ಪ್ರಾಪರಾಗೇ ಬೇಕು, ಫುಲ್ ಕವರೇಜ್ ಬೇಕು ಆ ಥರ ಏನಿಲ್ಲ. ನಾರ್ಮಲಾಗಿ ಡಿಸೆಂಟಾಗಿ ಸಿಂಪಲಾಗಿ ಕಾಣಿಸಿದ್ರೆ ಸಾಕು ಅನ್ನೋ ಥರ ಇರೋದ್ರಿಂದ ನಾನು ಬ್ಯೂಟಿ ಬ್ಲೆಂಡರ್ನ ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬ್ಲೆಂಡರ್ ಯಾವಾಗಲೂ ಕೂಡ ಡ್ರೈಯಲ್ಲಿ ಇರಬಾರ್ದು, ವೆಟ್ ಮಾಡಿಕೊಂಡು ಅದರಲ್ಲಿರೋ ನೀರನ್ನ ನೀಟಾಗಿ ತೆಗೆದು ಅದಾದಮೇಲೆ ನೀವು ಅದನ್ನು ಯೂಸ್ ಮಾಡಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ನೆಕ್ ಪಾರ್ಟ್ನ ಮರಿಬೇಡಿ, ಅಲ್ಲೂ ಕೂಡ ಕವರ್ ಮಾಡ್ಕೊಳ್ಳಿ. ಫೌಂಡೇಶನ್ ಬ್ಲೆಂಡ್ ಆದಮೇಲೆ ನಾನು ಎಲೆಗಲ್ದು ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ನಿಮ್ಗೆ ಯಾವ ರೀತಿ ಶೇಡ್ ಬೇಕೋ ಆ ಥರ ತೊಗೊಳ್ಳಿ. ಫೌಂಡೇಶನ್ಗಿಂತ ಲೈಟರ್ ಶೇಡ್ ಆಗಿದ್ದರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಕರೆಕ್ಟರ್ ಪ್ಯಾಲೆಟಲ್ಲಿರೋಂಥ ಕಾಂಟೋರ್, ಕ್ರೀಮಿ ಕಾಂಟೋರ್ನ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಫಿಂಗರಲ್ಲಿ ತೊಗೊಂಡು ನೀವು 2-3 ಡಾಟ್ನ ಹಾಕ್ಕೊಂಡ್ರೆ ಸಾಕು. ಅದಾದಮೇಲೆ ನೀಟಾಗಿ ಬ್ಲೆಂಡ್ ಮಾಡಬೇಕು. ನೀವು ಯಾವಾಗಲೂ ಕೂಡ ಕಾಂಟೋರ್ನ ಅಪ್ವರ್ಡ್ಸಲ್ಲಿ ಬ್ಲೆಂಡ್ ಮಾಡಬೇಕು, ಡೌನ್ವರ್ಡ್ಸಿಗೆ ಬರಬಾರ್ದು. ನನಗೆ ಡಬಲ್ ಚಿನ್ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಕಾಂಟೋರಿಂಗ್ ಜಾಸ್ತಿನೇ ಮಾಡ್ತೀನಿ, ರೆಗ್ಯುಲರಾಗಿ ಮಾಡಲ್ಲ. ಯಾವಾಗಲೂ ಈ ಥರ ಫಂಕ್ಷನಲ್ಲಿ ರೆಡಿ ಆಗುವಾಗ ಮರಿದಲ್ಲೇ ಕಾಂಟೋರ್ನಿಂಗ್ ಮಾಡೇ ಮಾಡ್ತೀನಿ. ಯಾವ್ಯಾವ ಥರ ನಾನು ಮಾಡಿದ್ದೀನಿ ಅನ್ನೋದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ, ಮತ್ತು ಬ್ಲೆಂಡ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ನೋಡ್ಕೊಳ್ಳಿ. ನೋಸ್ ಹತ್ರ ಡೌನ್ವರ್ಡ್ಸಲ್ಲಿ ಬರಬೇಕು ಬ್ಲೆಂಡಿಂಗು. ದೆನ್ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ನಾನು ನಾರ್ಮಲಾಗಿ 2 ಶೇಡ್ಸ್ನ ಮಿಕ್ಸ್ ಮ್ಯಾಚ್ ಮಾಡಿ ಬ್ಲಷ್ನ ಯೂಸ್ ಮಾಡ್ತೀನಿ. ಯಾವುದೇ ಮೇಕಪ್ ಆರ್ಟಿಸ್ಟ್ಗೂ ಯಾವ ಶೇಡ್ ಯೂಸ್ ಮಾಡ್ತಾ ಇದ್ದೀರಾ ಅಂತ ನೀವು ಕೇಳಿದಾಗ ಪ್ರಾಪರಾಗಿ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾವು 3-4 ಶೇಡ್ಸ್ನ ಮಿಕ್ಸ್ ಮಾಡಿ ನಮಗೆ ಹೇಗೆ ಬೇಕೋ ಯಾವುದು ಸೂಟ್ ಆಗುತ್ತೋ ಅದರಲ್ಲಿ ನಾವು ವರ್ಕ್ನ ಮಾಡೋದ್ರಿಂದ ಇದೇ ಶೇಡ್ ಇದೊಂದೇ ಶೇಡ್ ಸಾಕಾಗುತ್ತೆ ಅಂತ ನಾವು ಹೇಳೋದಕ್ಕೆ ಆಗಲ್ಲ. ನೀವು ಮೇಕಪ್ ಮಾಡುವಾಗ ಪೇಷನ್ಸ್ ಇರಬೇಕು, ಅದು ತುಂಬಾ ಮ್ಯಾಟರ್ ಆಗುತ್ತೆ.
ನನಗೆ ರೆಗ್ಯುಲರಾಗಿ ಮೇಕಪ್ ಆರ್ಡರ್ಸ್ ಇದ್ದಾಗ ತುಂಬ ಖುಷಿಯಿಂದ ತುಂಬ ಆ್ಯಕ್ಟಿವ್ ಆಗಿ ಎಷ್ಟು ಬೇಗ ಇದ್ರೂ ಕೂಡ ನಾನು ಹೋಗಿ ವರ್ಕ್ ಮಾಡಿ ಕೊಡ್ತೀನಿ. ಸೊ ನೀವು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡೀಟೇಲ್ಸ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲೂ ಹಾಕಿರ್ತೀನಿ. ಆ್ಯಂಡ್ ಆಲ್ಸೋ ನೀವು ಚೆಕ್ ಮಾಡ್ಬೋದು, ನಾನಿಲ್ಲಿ ನಂಬರ್ ಕೂಡ ಮೆನ್ಷನ್ ಮಾಡಿರ್ತೀನಿ. ಬ್ಲಷ್ ಎಲ್ಲ ಆದಮೇಲೆ ನಾನಿಲ್ಲಿ ಟ್ರಾನ್ಸ್ಲೂಷನ್ ಪೌಡರ್ನ ತೊಗೊಂಡು ಸೆಟ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿಲ್ಲ ಅಥವಾ ಲೂಸ್ ಪೌಡರ್ನೂ ಯೂಸ್ ಮಾಡ್ತಾಯಿಲ್ಲ. ವೈಟ್ ಕಲರ್ ಬರುತ್ತೆ ಟ್ರಾನ್ಸ್ಲೂಷನ್ ಪೌಡರ್ ಅಂತ ಅಂದರೆ, ಸೊ ನಾನು ಅದಲ್ಲಿ ತೊಗೊಂಡು ಡೈರೆಕ್ಟಾಗಿ ನಾನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕಾಫಿನೂ ಕುಡಿತಾ ಇದ್ದೀನಿ. ಸೊ ಬೆಳಿಗ್ಗೆ ಕಾಫಿ ಬೇಕೇ ಬೇಕು. ನನ್ನ ಕಣ್ಣು ಚಿಕ್ಕದಾಗಿರೋದ್ರಿಂದ ನಾನು ಹೈ ಮೇಕಪ್ಪಲ್ಲಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಸಿಂಪಲಾಗಿ 2-3 ಶೇಡ್ಸಲ್ಲಿ ನಾನು ನೀಟಾಗಿ ಬ್ಲೆಂಡ್ ಮಾಡಿಕೊಂಡು ಐಲೈನರ್ ಅಥವಾ ಯಾವುದಾದ್ರೂ ಲ್ಯಾಶಸ್ ಏನಾದರೂ ಇದ್ದರೆ ಹಾಕ್ಕೊಂಡು ಮಾಡ್ಕೋತೀನಿ. ಬಟ್ ಆದರೆ ಇವತ್ತು ನಾನು 2-3 ಶೇಡ್ಸ್ನ ಯೂಸ್ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಾದ್ಮೇಲೆ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಐಲೈನರ್ ಆಗಲಿ ಕಾಜಲ್ ಆಗಲಿ ನಾನು ಬಳಸ್ತಾ ಇಲ್ಲ. ಏಕೆ ಅಂತಂದರೆ ನನಗೆ ಕಣ್ಣು ಚಿಕ್ಕದಾಗಿರೋದ್ರಿಂದ ನಾನು ಕಾಜಲ್ನ ಯೂಸ್ ಮಾಡಿದಾಗ ಇನ್ನೂ ಚಿಕ್ಕ ಕಾಣಿಸುತ್ತೆ. ಆ ರೀಸನ್ನಿಂದ ನಾನು ಇವತ್ತು ಬಳಸ್ತಾ ಇಲ್ಲ. ಅಪ್ಪಿ ಆಗೈತೆ ಅಪ್ಪಿ, ಹೂವು ಮುಡ್ಕೋಬೇಕಷ್ಟೇ. ಏನು ಗಂಟೆ ಕಟ್ತೀನಿ ನಾನು, ಗಂಟೆ ಟೈಮ್ ಆಯಿತು ಅಂತ ಬಂದು ಹೇಳ್ತಾರೆ. ನಾನು 5:30 5 o'clockಗೆ ಎದ್ದಿದ್ರೂ ಕೂಡ ನಾನು ಇನ್ನೂ ರೆಡಿ ಆಗ್ತಾನೇ ಇದ್ದೆ. ಅಂದರೆ ನಾನು ಡೈರೆಕ್ಟ್ ಮೇಕಪ್ಗೆ ಅಂತೇನು ಬರಲಿಲ್ಲ. ನಾನು ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಅದೇ ಎಲ್ಲರೂ ಮಾಡ್ಕೋತಾ ಇದ್ರಲ್ಲ ಅಂತಂದ್ಬಿಟ್ಟು. ಸೊ ನಾನಿಲ್ಲಿ ಸ್ವಿಸ್ ಬ್ಯೂಟಿ ಅವ್ರದ್ದು ಲಿಪ್ ಲೈನರ್ನ ಯೂಸ್ ಮಾಡಿದ್ದೀನಿ. ಮೆಬ್ಲಿನ್ ಅವ್ರದ್ದು ಲಿಪ್ಸ್ಟಿಕ್ ಯೂಸ್ ಮಾಡಿದ್ದೀನಿ. ನಾನು ಯಾವಾಗಲೂ ಲಿಪ್ಸ್ಟಿಕ್ಸ್ನ ಯಾವುದಾದ್ರೂ ಒಂದು ಲಿಪ್ಪಿಗೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಎರಡೂ ಕಡೆಗೂ ಹಾಕಲ್ಲ. ನನಗೆ ಜಾಸ್ತಿ ವಾಲ್ಯೂಮ್ ಹಾಕಿ ಡಾರ್ಕಾಗೆಲ್ಲ ಕಾಣಿಸ್ಬಾರ್ದು. ತುಂಬ ಲೈಟಾಗಿ ನ್ಯೂಡಾಗಿ ಡೀಸೆಂಟಾಗಿ ಕಾಣಿಸೋದಕ್ಕೆ ಇಷ್ಟಪಡ್ತೀನಿ ನಾನು ಯಾವಾಗ್ಲೂ. ಸೊ ನಾನಿಲ್ಲಿ ಐಬ್ರೋ ನೀಟಾಗಿ ಫಿಲ್ ಮಾಡ್ಕೋತಾ ಇದ್ದೀನಿ. ನಾನು ಪೆನ್ಸಿಲ್ ಯೂಸ್ ಮಾಡ್ತಾ ಇಲ್ಲ, ನಾನು ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡಿ ನಾನು ಐಬ್ರೋ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ನೀವೊಂದು ಐಬ್ರೋ ಫಿಲ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೇಸಲ್ಲಿ ತುಂಬಾ ಡಿಫ್ರೆನ್ಸಸ್ ಕಾಣಿಸುತ್ತೆ. ನೀವೆಲ್ಲ ವರ್ಕು ಮಾಡಿ ಐಬ್ರೋ ಒಂದು ಬಿಟ್ಬಿಡಿ, ಆವಾಗ ಒಂಥರ ಕಾಣಿಸುತ್ತೆ. ಮೇಕಪ್ ಅಂತ ಅಂದರೆ ಎಲ್ಲನೂ ಕೂಡ ಎಲ್ಲ ಫೀಚರ್ಸ್ನೂ ಕೂಡ ಹೈಲೈಟ್ ಮಾಡೋದೇ ಮೇಕಪ್. ಏನೋ ಬಳ್ಕೋತಿದ್ದಾರೆ ಅಂತ ಅನ್ನೋದಲ್ಲ. ಏನೇ ಒಂದು ಹೆಚ್ಚಾದರೂ ಏನೇ ಒಂದು ಕಮ್ಮಿ ಆದ್ರೂ ಕೂಡ ಅಲ್ಲಿ ಉಲ್ಟಾ ಕೆಲಸನೇ ಆಗೋದು. ನನಗೆ ನಾರ್ಮಲಾಗಿ ವಾಯ್ಸ್ ಓವರ್ ಕೊಟ್ಟು ಮೇಕಪ್ನ ಮಾಡ್ಕೊಳಕ್ಕೆ ನನಗೆ ಇಷ್ಟ ಆಗಲ್ಲ. ನಾನು ಅಲ್ಲೇ ಮಾತಾಡ್ತಾ ಇರಬೇಕು, ವೀಡಿಯೋ ಶೂಟ್ ಆಗ್ತಾ ಇರಬೇಕು, ನನಗೆ ಆ ರೀತಿ ಇಷ್ಟ ಆಗುತ್ತೆ. ಆದರೆ ಕೆಲವೊಂದು ಟೈಮ್ ತುಂಬ ಡಿಸ್ಟರ್ಬೆನ್ಸ್ ಇರುತ್ತಲ್ಲ, ಸೊ ನಾನು ಅವಾಗ ವಾಯ್ಸ್ ಓವರ್ ಕೊಡಲೇಬೇಕಾಗುತ್ತೆ. ಸೊ ನಾನು ಇವಾಗ ಮೆಬ್ಲಿನ್ ಅವ್ರದ್ದು ಮಸ್ಕರನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಲೋಯರ್ ಲ್ಯಾಶಸ್ಗೂ ಕೂಡ ಯೂಸ್ ಮಾಡ್ತೀನಿ, ಬಟ್ ಈಗ ಯೂಸ್ ಮಾಡಲ್ಲ. ಲಾಸ್ಟಲ್ಲಿ ಇದನ್ನು ಅಪ್ಲೈ ಮಾಡಿದ್ಮೇಲೆ ಅದು ಡ್ರೈ ಆಗಬೇಕಲ್ವಾ ಅಂತ ಅಂದ್ಬಿಟ್ಟು ನಾನು ಹಾಗೆ ಬಿಟ್ಟಿರ್ತೀನಿ. ಓಕೆನಾ. ಲ್ಯಾಶಸ್ ಕಲ್ ಬರುತ್ತೆ ಗೊತ್ತಾ, ನಾನು ಫಸ್ಟು ಕಲ್ ಮಾಡಿ ಆಮೇಲೆ ನಾನು ಮಸ್ಕರ ಯೂಸ್ ಮಾಡಲ್ಲ. ಫಸ್ಟು ಮಸ್ಕರ ಯೂಸ್ ಮಾಡಿದ ಮೇಲೆ ನಾನು ಕಲ್ ಮಾಡ್ತೀನಿ. ನನಗೇನೋ ಅದು ಆ ರೀತಿನೇ ನನಗೆ ಸೆಟ್ ಆಗಿಬಿಟ್ಟಿದೆ. ದೆನ್ ನಾನು ತುಂಬ ಹುಡುಕಿ ನನ್ನ ಬೊಟ್ಟನ್ನು ಹುಡುಕಿ ಹಾಕ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ನನಗೆ. ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಶೂಟ್ ಮಾಡ್ತಾ ಇರೋದ್ರಿಂದ ಕ್ಯಾಮ್ರಾದಲ್ಲಿ ಹೇಗೆ ಆಗ್ತಿದೆ, ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿರಲಿಲ್ಲ. ಮಿರರಲ್ಲಿ ತುಂಬ ಚೆನ್ನಾಗೇ ಕಾಣಿಸ್ತಾ ಇತ್ತು. ಸೊ ನಾನಲ್ಲಿ ತುಂಬ ವಿಷಯಗಳನ್ನ ಮಾತಾಡಿದ್ದೀನಿ, ಬಟ್ ಆದರೆ ನನ್ನ ಬ್ಯಾಡ್ ಲಕ್ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ವಾಯ್ಸ್ ಓವರ್ನ ಕೊಡೋ ಥರ ಆಯಿತು. ಸ್ವಲ್ಪ ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಮ್ಯಾಟ್ ಫಿನಿಶ್ಗಿಂತ ನಾರ್ಮಲ್ ಆಗಿ ಹೈಲೈಟ್ಸ್ ಇದ್ರೇ ಇಷ್ಟ ಆಗೋದು. ಆಗಲೇ ನಾನು ಕೂಡ ಚೆನ್ನಾಗಿ ಕಾಣಿಸೋದು. ಸಾಗಿಸೋದಕ್ಕೆ ಇವಾಗ ಸ್ವಲ್ಪ ಫ್ಯಾನ್ ಹತ್ರ ಹೋಗಿ ನಿಂತ್ಕೊಳ್ಳೋಣ. ಹೈಲೈಟರ್ ತಂದಿದ್ದೀನಿ, ಬಟ್ ಬ್ರಷ್ ಇಲ್ಲ. ಸೊ ಹಿಂಗೆ ಎತ್ಕೊಂಡು ಜಸ್ಟ್ ಹಿಂಗೆ ಟ್ಯಾಪ್ ಮಾಡು. ಹಿಂಗೆ ಯೂಸ್ ಮಾಡು. ಜಾಸ್ತಿ ಅಲ್ಲ, ಈ ಸೈಡಲ್ಲಿ ಇರುತ್ತೆ ಗೊತ್ತಾ, ಹೌದು. ಬ್ಯಾಂಗಲ್ ಈ ಥರ ಸೆಟ್ ಮಾಡಿದ್ದೀನಿ. ಗ್ರೀನ್ ಕಲರ್ದು ಒಂದು ಬಳೆ ಮಿಸ್ ಆಗಿದೆ. ಸೊ ಅದಕ್ಕೆ ಇರಲಿ ಬಿಡು ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ. ಎಲ್ಲ ಎಂಗೇಜ್ಮೆಂಟಲ್ಲಿ ಹಾಕಿರೋದಕ್ಕೆ ಇವತ್ತೇ ಹಾಕೋತಾ ಇರೋದು. ನಾನು ಇದನ್ನು ಬೇರೆ ಹಾಕೋದಕ್ಕೆ ಅಷ್ಟು ಇದಾಗಿ ಏನು ಕಾಣಿಸಲ್ಲ.
ತೆಗೆದ್ಬಿಟ್ಟು ಆಮೇಲೆ ಇದನ್ನು ಹಾಕ್ಕೊಂಡು ಆಮೇಲೆ ಇದು ಮಾಡಬೇಕಾಗಿತ್ತು. ಓಕೆನಾ, ಸದ್ಯಕ್ಕೆ ಇಷ್ಟ ಆಯಿತಾ. ಸೊ ಇಯರಿಂಗ್ ಹಾಕೋತಾ ಇದ್ದೀನಿ. ಆಗ್ತಾ ಇಲ್ಲ ನನಗೆ, ತುಂಬ ಟಯರ್ಡ್ ಫೀಲ್ ಆಗ್ತಿದೆ ನನಗೆ ಈಗಲೇ. ಇನ್ನೆಲ್ಲೋ ಕೂತ್ಕೊಳ್ಳೋವರೆಗೂ ಇನ್ನೇನು ಅವತಾರ ಆಡ್ತೀನೋ ಗೊತ್ತಿಲ್ಲ, ನೋಡೋಣ. ಮಿಡಲ್ ಕ್ರಾಫ್ಟ್ ತೆಗೆದ್ರೆ ಜಾಸ್ತಿ ಬಾಣಲಿ ಕಾಣಿಸ್ತೀನಿ ಅಂತ ಅಂದ್ಬಿಟ್ಟು ಇದು ಫಸ್ಟ್ ಟೈಮ್ ನಾನು ಸೈಡ್ ಕ್ರಾಫ್ಟ್ ತೆಗೆದಿರೋದು, ಒಂದು ಫಂಕ್ಷನ್ ಅಂತ. ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ನನಗೆ ಗೋಲ್ಡ್ ಜ್ಯುವೆಲ್ರಿಗಿಂತ ನಾರ್ಮಲ್ ಜ್ಯುವೆಲ್ರೀಸ್ ಹಾಕೋದಕ್ಕೆ ಇಷ್ಟ. ಬಟ್ ಈ ಸ್ಯಾರಿಗೆ ನನ್ನ ಜ್ಯುವೆಲ್ರಿ ಸೂಟ್ ಆಗುತ್ತೆ. ಸೊ ಅದಕ್ಕೆ ಯಾಕೆ ಹಾಕೋಬಾರ್ದು ಅಂತ ಹಾಕೋತಾ ನಾನು ಮಾತಾಡೋದಾದರೆ ಜಸ್ಟ್ ಬೆಳಿಗ್ಗೆ ಬಿಚ್ಚಿರೋದು ಓಲೆ ನಾನು ಆಲ್ರೆಡಿ ಕಿವಿ ಇದಾಗ್ಬಿಟ್ಟಿದೆ, ಓಲು ಕ್ಲೋಸ್ ಆಗ್ತಾ ಇದೆ ಆಲ್ರೆಡಿ. ಈ ಥರ ಇದ್ದಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ. ಹೂವು ಒಂದು ಮುಡಿಬೇಕು, ಹೂವು ಇಲ್ಲಿಲ್ಲ, ಹೋಗ್ತಾ ಅಂದಿದೆ, ತಗೋಬೇಕು, ನೋಡೋಣ. ಸೊ ಇದು ಈ ರೀತಿ ಕಾಣಿಸ್ತಿದೆ. ಆ್ಯಂಡ್ ಈ ಜ್ಯುವೆಲ್ರಿನ ಹಾಕೊಳ್ಳೋಣ ಅಂತ. ಬಿಕಾಸ್ ಇದರಲ್ಲಿ ಆಲ್ರೆಡಿ ಗ್ರೀನ್ ಅವಳ ಸಮಥಿಂಗ್ ಏನಂತಾರೆ ಇರೋದ್ರಿಂದ ಇಟ್ಸ್ ಲುಕ್ ನೈಸ್. ಅದಕ್ಕೆ ಡೀಸೆಂಟಾಗಿ ಕಾಣಿಸುತ್ತೆ ಅಂತ ಏನೇ ಅಂದ್ಕೊಂಡ್ರು ಡೀಸೆಂಟಾಗಿ ಕಾಣಿಸುತ್ತೆ. ನಾವು ಹೇಗೆ ಅದನ್ನು ಕ್ಯಾರಿ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ನಿಂತಿರುತ್ತೆ. ಸೊ ನಾನು ರೆಡಿ ಆದೆ. ನಾನು ಇಷ್ಟೇ ಗೈಸ್, ಹೂವು ಮುಡಿಬೇಕು, ಹೂವು ಒಂದು ಹುಡ್ಕೋತೀನಿ. ಅಲ್ಲಿಗೆ ಹೋಗ್ತಾ ಹೇಗೆ ಕಾಣಿಸ್ತಿದ್ದೀನಿ ಅಂತ ಹೇಳಿ. ಅದೊಂದು ರಿಂಗ್ಸ್ ಹಾಕೋಬೇಕು. ತಗೋ ಏನು ಪಿನ್ ದೊಡ್ಡ ನನ್ನವಲ್ಲ, ನನ್ನ ದೊಡ್ಡವಿದ್ದು ಈ ಇಯರಿಂಗ್ನ ನಾನು ಯಾವತ್ತೂ ಮಿಸ್ ಮಾಡಲ್ಲ. ಈವನ್ ಆಲ್ಸೋ ತುಂಬ ಜನ ಫ್ಯಾನ್ಸಿಯಾಗಿ ಡ್ರೆಸ್ ಮಾಡಿದ್ರೂ ಕೂಡ ಕೆಲವೊಂದು ಸೆಂಟಿಮೆಂಟ್ನ ಮರೀತಾರೆ. ಬಟ್ ಐ ಆಮ್ ನಾಟ್ ಲೈಕ್ ದ್ಯಾಟ್. ನಾನು ಇದನ್ನು ನನ್ನ ಮದುವೆಲೂ ಕೂಡ ಹಾಕಿದ್ದೆ. ಟಿಲ್ ನಾವು ತುಂಬ ವರ್ಷದಿಂದ ಇದನ್ನು ನಾನು ವೇರ್ ಮಾಡ್ತಾಯಿದ್ದೀನಿ. ಮೊದಲು ಬೇರೆದಿತ್ತು, ಇದೊಂದು 3 ಇಯರ್ಸಿಂದ ಇದನ್ನೇ ಇದೆ. ಮೊದಲು ಬೇರೆದಿತ್ತು, ಅದು ಸ್ವಲ್ಪ ತುಂಬ ಇದಾಗಿಬಿಟ್ಟಿತ್ತು ಅಂದ್ಬಿಟ್ಟು ಇವಾಗ ಇದನ್ನು 3 ಇಯರ್ಸಿಂದ ಈ ರಿಂಗ್ನ ಹಾಕೋತಾ ಇರೋದು. ಇವಾಗ ಇದು ಒಂದಿದೆ, ಐ ಫೀಲ್ ಇದು ಇಲ್ಲಿದ್ದರೆ ಒಂದು ಇಲ್ಲಿರಲಿ. So my rings also done, my earring also done, my jewelry done, and ಇನ್ನು 2 ಮೇಜರ್ ಥಿಂಗ್ ಪೆಂಡಿಂಗ್ ಅಲ್ಲಿದೆ. ಅದಕ್ಕೂ ಮುಂಚೆ ನಾನು ಲೋಯರ್ ಲ್ಯಾಶಸ್ಸಿಗೆ ಹಾಕಿಲ್ಲ ಮಸ್ಕಾರ. ನಾನು ಹೇರ್ ಸ್ಪ್ರೇ ಮಾಡಿಲ್ಲ, ಸೊ ಅದರಿಂದ ತುಂಬ ಇನ್ ಫ್ರಂಟ್ ಆಫ್ ಕ್ಯಾಮರಾ ಐ ಥಿಂಕ್ ತುಂಬ ಡಿಫ್ರೆನ್ಸ್ ಇದೆ ಅಂತ ಏನು ಅನ್ಸಲ್ಲ ಅನಿಸುತ್ತೆ, ಐ ಡೋಂಟ್ ನೋ.
ಬಟ್ ನನಗಿಲ್ಲಿ ತುಂಬ ಡಿಫ್ರೆನ್ಸ್ ಆಗಿ ಕಾಣಿಸ್ತಿದೆ. ಇನ್ನೊಂದು ಸ್ವಲ್ಪ ಐ ಫೀಲ್ ಇಟ್ಸ್ ಓಕೆ. ಡನ್. ಕುಂಕುಮ ಇಟ್ಕೊಳ್ಳೋಣ ಇಲ್ಲಿ. ಸೊ it's look nice. ಫೋಟೋ ತಗೊಳ್ಳೋಣ. ಫೋಟೋ ದಿನ ಹೇಳು. ಚೆನ್ನಾಗಿ ಕಾಣಿಸ್ತೇನೆ ನೋಡಿ ಕಂಡಿದೆ ಮಾಡಿ. ನೀನು ಚೆನ್ನಾಗಿ ಕಾಣಿಸ್ತಿದ್ಯಾ? ಹೂವು ಒಂದು ಹುಡ್ಕೊ. ಇಲ್ಲಿ ಬಟ್ಟೆ ಕಂಡಿದೆ ಕಾಣಿಸಲಕ್ಕ ನೀರವ ನೋಡಿ ಹಂಗೆ ಕಾಣ. ಇಲ್ಲ ಇಲ್ಲ ಕಾಣಿಸಲಕ್ಕ ನೀರು ನೋಡಿ ಇವಾಗ ಕಾಣಿಸಲ್ಲ. ನೀನು ಎಳ್ಕತ್ತಾನೆ ಇದ್ರೆ ಏನು ಮಾಡಿ ನಾನು ಅಷ್ಟೊತ್ತು ನಿಂತ್ಕೊ ಬಿಡ್ಸಿರೋದು ಎಷ್ಟಾಗಲ್ಲ. ಕಾಣಿಸುತ್ತೆ. ನಿಂಗು ಲಿಪ್ಸ್ಟಿಕ್ ಹಾಕೊಂಡ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಇಷ್ಟೇ ಸದ್ಯಕ್ಕೆ. ಫುಲ್ ವಿಡಿಯೋ ಆದರೆ ನಾನು ಪ್ರಾಪರಾಗಿ ಒಂದು ಸ್ಯಾರಿದು ಕ್ಲಿಪ್ಸ್ನ ರೀಲ್ಸಲ್ಲಿ ಶೇರ್ ಮಾಡ್ತೀನಿ, ಅಟ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್ ಬಾಯ್.